ಹಾಯ್ ಫ್ರೆಂಡ್ಸ್, ಮೆಣಸಿನಕಾಯಿ ಬಗ್ಗೆ ನಿಮಗೆಷ್ಟು ಗೊತ್ತು? ಅಂದರೆ ಬೆಳೆಯುವುದರ ಬಗ್ಗೆ ಅಲ್ಲ, ಮೆಣಸಿನಕಾಯಿ ಬಗ್ಗೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೆಣಸಿನಕಾಯಿ ಅಥವಾ ಮೆಣಸಿನಕಾಯಿ ಬೆಳೆಯ ಬಗ್ಗೆ ನೀವು ತಿಳಿಯದ ಕೆಲವು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ ಮತ್ತು ಇದರ ಬಗ್ಗೆ ಸರಣಿ ವಿಡಿಯೋಗಳನ್ನು ಮಾಡಿ ಮೆಣಸಿನಕಾಯಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇನ್ಫಾರ್ಮೇಷನನ್ನು ಹೆಚ್ಚು ಜನಕ್ಕೆ ರೀಚ್ ಆಗಲು ಸಹಾಯ ಮಾಡುತ್ತದೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇನ್ನು ಮೆಣಸಿನಕಾಯಿ ಬಗ್ಗೆ ಇರುವ ಫ್ಯಾಕ್ಟ್ಸನ್ನು ಗಮನಿಸುವುದಾದರೆ, ಈ ಮೆಣಸಿನಕಾಯಿ ಸಸ್ಯ ಒಂದು ಗಿಡದ ಜಾತಿಗೆ ಸೇರಿದ ಒಂದು ಸಸ್ಯ. ಯಾವ ರೀತಿ ಅಂದರೆ, ಸೌತೆಕಾಯಿಯನ್ನು ಬಳ್ಳಿ ಅಂತ, ಮಾವಿನ ಹಣ್ಣು ಗಿಡವನ್ನು ಮರ ಅಂತ ಯಾವ ರೀತಿ ಕರಿತೀವಿ, ಆ ರೀತಿ ಈ ಮೆಣಸಿನಕಾಯಿ ಸಸ್ಯವನ್ನು ಗಿಡ ಅಂತ, ಗಿಡದ ಜಾತಿಗೆ ಸೇರಿರುವ ಒಂದು ಸಸ್ಯ ಅಂತೇಳಿ ಕರಿತೀವಿ. ಮೆಣಸಿನಕಾಯಿ ಗಿಡದ ವೈಜ್ಞಾನಿಕ ಹೆಸರು ಬಂದು ಕ್ಯಾಪ್ಸಿಕಮ್ ಫ್ರುಟೋಸೆನ್ಸ್. ಮೆಣಸಿನಕಾಯಿ ಗಿಡ ಕ್ಯಾಪ್ಸಿಕಮ್ ಎನ್ನುವ ಜೀನಸ್ಗೆ ಸೇರಿರುವ ಒಂದು ಗಿಡವಾಗಿದೆ ಮತ್ತು ಇದರ ಸ್ಪೀಸೀಸ್ಗಳು ತುಂಬ ವಿಧಗಳಿವೆ. ಈ ಮೆಣಸಿನಕಾಯಿ ಎನ್ನುವ ಗಿಡ ಸೋಲನೇಸಿಯೇ ಕುಟುಂಬಕ್ಕೆ ಸೇರಿದ ಒಂದು ಗಿಡದ ಜಾತಿಗೆ ಸೇರಿದ ಸಸ್ಯವಾಗಿದೆ. ಬದನೆಕಾಯಿ ಗಿಡ ಕೂಡ ಸೋಲನೇಸಿಯ ಕುಟುಂಬಕ್ಕೆ ಸೇರಿರುವ ಒಂದು ಗಿಡವಾಗಿದೆ. ಈ ಮೆಣಸಿನಕಾಯಿ ಮತ್ತು ಬದನೆಕಾಯಿ ಎರಡು ಒಂದೇ ಕುಟುಂಬಕ್ಕೆ ಸೇರಿರುವ ತರಕಾರಿಗಳು. ಇನ್ನು ಮೆಣಸಿನಕಾಯಿ ಗಿಡದ ಬಗ್ಗೆ ಇರುವ ಇತಿಹಾಸವನ್ನು ನೋಡುವುದಾದರೆ, ಈ ಮೆಣಸಿನಕಾಯಿ ಗಿಡವನ್ನು ಕ್ರಿಸ್ತಪೂರ್ವ 7500ರಲ್ಲಿ ಇದನ್ನು ಮೊದಲ ಬಾರಿಗೆ ಕಂಡುಹಿಡಿಯಲಾಯಿತು. ಇದನ್ನು ಮೊದಲ ಬಾರಿಗೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಪತ್ತೆ ಹಚ್ಚಲಾಯಿತು ಮತ್ತು ಆಹಾರದಲ್ಲಿ ಕೂಡ ಬಳಸಲಾಯಿತು. ಈ ಮೆಣಸಿನಕಾಯಿಯನ್ನು ಮೊದಲ ಬಾರಿಗೆ ಆಹಾರದಲ್ಲಿ ಡೆಕೋರೇಟಿವ್ ಪರ್ಪಸ್ ಆಗಿ ಬಳಸಲಾಯಿತು. ಈ ಮೆಣಸಿನಕಾಯಿ ಬೆಳೆ ಮೂಲತಃ ಭಾರತ ಮತ್ತು ಏಷ್ಯಾ ಖಂಡದ ಬೆಳೆಯಲ್ಲ, ಇದು ದಕ್ಷಿಣ ಅಮೆರಿಕಾ ಖಂಡದ ಬೆಳೆಯಾಗಿದೆ. ಕ್ರಿಸ್ತಪೂರ್ವ 7500ರ ನಂತರ ಇದರ ಬಗ್ಗೆ ಪ್ರಪಂಚದಾದ್ಯಂತ ಪರಿಚಯವಾಯಿತು. ಅದಕ್ಕಿಂತ ಮುಂಚೆ ಈ ಮೆಣಸಿನಕಾಯಿ ಬೆಳೆಯ ಬಗ್ಗೆ ಯಾವುದೇ ರೀತಿಯ ಪರಿಚಯ ಪ್ರಪಂಚಕ್ಕೆ ಇರಲಿಲ್ಲ. ಈ ಮೆಣಸಿನಕಾಯಿಯನ್ನು ಗಿಡದ ಹಣ್ಣು ಎಂದು ಪರಿಗಣಿಸಲಾಗಿದೆ. ಇದನ್ನು ಭಾರತಕ್ಕೆ ಪರಿಚಯಿಸಿದವರು ಪೋರ್ಚುಗೀಸರು. ವಾಸ್ಕೋಡಿ ಗಾಮ ಎನ್ನುವ ವ್ಯಕ್ತಿ 1498ರಲ್ಲಿ ಭಾರತದ ಕೇರಳ ರಾಜ್ಯದ ಕಲ್ಲಿಕೋಟೆಯಲ್ಲಿ ಕಾಲಿಟ್ಟ ಮೊದಲ ಪೋರ್ಚುಗೀಸ್ ವ್ಯಕ್ತಿ. ಮಸಾಲೆ ಪದಾರ್ಥಗಳ ವ್ಯಾಪಾರಕ್ಕೆ ಅಂತ ಬಂದ ಪೋರ್ಚುಗೀಸರು ಭಾರತಕ್ಕೆ ಈ ಮೆಣಸಿನಕಾಯಿಯನ್ನು ಪರಿಚಯಿಸಿದರು. ಈ ಪೋರ್ಚುಗೀಸರು 1505ರಲ್ಲಿ ಗೋವಾದಲ್ಲಿ ನೆಲೆಯೂರಿ ಮೆಣಸಿನಕಾಯಿಯನ್ನು ಆಹಾರದಲ್ಲಿ ಬಳಸಲು ಪರಿಚಯಿಸಿದರು. 15ನೇ ಶತಮಾನದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸಿದವರು ಈ ಪೋರ್ಚುಗೀಸರು. ಮೆಣಸಿನಕಾಯಿ ಬೆಳೆಯನ್ನು ಮೊದಲ ಬಾರಿಗೆ ಭಾರತದಲ್ಲಿ ಗೋವಾ ಮತ್ತು ಕೇರಳದಲ್ಲಿ ಬೆಳೆಯಲಾಯಿತು. ಇದು ನಿಧಾನವಾಗಿ ದೇಶದಾದ್ಯಂತ ಬೆಳೆಯಲು ಆರಂಭಿಸಿ, ಇದು ಈಗ ಭಾರತದಲ್ಲಿ ಬೆಳೆಯುವ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಇದು ಕೂಡ ಒಂದಾಗಿದೆ. ಭಾರತ ಮೆಣಸಿನಕಾಯಿ ಉತ್ಪಾದನೆಯಲ್ಲಿ ಟಾಪ್ 3ರಲ್ಲಿ ಸ್ಥಾನ ಪಡೆದಿದೆ. ಚೈನಾ, ಇಂಡೋನೇಷಿಯಾ, ಮೆಕ್ಸಿಕೋ ದೇಶಗಳು ಕೂಡ ಅತ್ಯಧಿಕವಾಗಿ ಮೆಣಸಿನಕಾಯಿ ಪ್ರೊಡ್ಯೂಸ್ ಮಾಡುವ ದೇಶಗಳಾಗಿವೆ. ಭಾರತ ದೇಶವು ಪ್ರತಿ ವರ್ಷವೂ ವಿಶ್ವದಲ್ಲಿ 40% ಮೆಣಸಿನಕಾಯಿಯನ್ನು ಪ್ರೊಡ್ಯೂಸ್ ಮಾಡುವ ದೇಶವಾಗಿದೆ. ಭಾರತದಲ್ಲಿ ಆಂಧ್ರಪ್ರದೇಶ್ ಅತ್ಯಧಿಕವಾಗಿ ಮೆಣಸಿನಕಾಯಿ ಬೆಳೆಯುವ ರಾಜ್ಯವಾಗಿದೆ. 44% ಬೆಳೆಯನ್ನು ಆಂಧ್ರಪ್ರದೇಶ್ ಭಾರತದಲ್ಲಿ ಬೆಳೆಯುತ್ತದೆ. ಇನ್ನು ಕರ್ನಾಟಕ ಅತ್ಯಧಿಕ ಮೆಣಸಿನಕಾಯಿ ಬೆಳೆಯುವ ರಾಜ್ಯಗಳಲ್ಲಿ 4ನೇ ರಾಜ್ಯವಾಗಿದೆ. ಮೊದಲನೇ ರಾಜ್ಯ ಆಂಧ್ರಪ್ರದೇಶ್, 2ನೇದು ತೆಲಂಗಾಣ, 3ನೇದು ಮಧ್ಯಪ್ರದೇಶ, 4ನೇದು ಕರ್ನಾಟಕ. ಒಣಮೆಣಸಿನಕಾಯಿಯನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತದೆ.
ಹಿಂದಿಯಲ್ಲಿ ಲಾಲ್ ಮಿರ್ಚ್, ಬೆಂಗಾಲಿಯಲ್ಲಿ ಲಂಕಾ ಅಥವಾ ಲಂಕಾ ಮೋರಿಚ್ಚ, ಗುಜರಾತಿಯಲ್ಲಿ ಮರಾಚ, ಕನ್ನಡದಲ್ಲಿ ಮೆಣಸಿನಕಾಯಿ, ಮಲಯಾಳಂನಲ್ಲಿ ಮುಲಕ್ಕು, ಮರಾಠಿಯಲ್ಲಿ ಮಿರ್ಚಿ, ಒರಿಯಾದಲ್ಲಿ ಲಂಕಾ, ಪಂಜಾಬಿಯಲ್ಲಿ ಲಾಲ್ ಮಿರ್ಚ್, ತಮಿಳಿನಲ್ಲಿ ಮಿಲಗಾಯ್, ತೆಲುಗಿನಲ್ಲಿ ಮಿರಪಕಾಯಿಲು, ಉರ್ದುನಲ್ಲಿ ಲಾಲ್ ಮಿರ್ಚ್ ಅಂತ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ. ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ಫಾರ್ಮೇಷನನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇನ್ನು ಮೆಣಸಿನಕಾಯಿಯಲ್ಲಿ ಎಷ್ಟು ವೆರೈಟಿಗಳಿವೆ, ಹಾಗೆ ಹೆಚ್ಚಾಗಿ ಯಾವ ವೆರೈಟಿಯನ್ನು ಬೆಳೆಯಲಾಗುತ್ತಿದೆ, ಹೆಚ್ಚು ಖಾರ ಇರುವ ವೆರೈಟಿಗಳು ಯಾವುವು, ಇನ್ನು ಮೆಣಸಿನಕಾಯಿ ಹಲವಾರು ವಿಷಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ.